ಕುಕಿಂಗ್ ವಿತ್ ಕಾವೇರಿ ಲಾಗ್ಸ್ಗೆ ಸ್ವಾಗತ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಇವತ್ತು ನಾವು ಮಸಾಲೆ ಪಡ್ಡು ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ದೋಸೆ ಹಿಟ್ಟು, ಗಜ್ಜರಿ ತುರಿದಿತ್ತು, ಕೊತ್ತಂಬರಿ, ಕರಿಬೇವು, ಮೆಣಸಿನ್ಕಾಯಿ, ಈರುಳ್ಳಿ ಮತ್ತು ಕಡಲೆಬೇಳೆ ಇಷ್ಟು ತೊಗೊಂಡು ನೋಡಿರಿ. ಇಲ್ಲಿ 2 ಸ್ಪೂನ್ ಆಗಷ್ಟು ಎಣ್ಣೆ ಹಾಕಿ, 1 ಸ್ಪೂನ್ ಆಗಷ್ಟು ಸಾಸಿವೆ, 1 ಸ್ಪೂನು ಜೀರಿಗೆ ಹಾಕಿ ಇದಕ್ಕೆ ಕಡಲೆಬೇಳೆ ಹಾಕೀನಿ ನೋಡಿರಿ. ನೆಕ್ಸ್ಟ್ 2 ಸ್ಪೂನ್ ಆಗಷ್ಟು ಕಡಲೆಬೇಳೆ ಹಾಕೀನಿ, ಕೈ ಆಡಿಸ್ಬೇಕು ಸರಿಯಾಗಿ. ಮತ್ತು ಕಡಲೆಬೇಳೆ ಆದಮೇಲೆ ಈರುಳ್ಳಿ ಹಾಕಿ ಕೈ ಆಡಿಸಿ, ಆಮೇಲೆ ಕರಿಬೇವು ಹಾಕು. ಈರುಳ್ಳಿಕ್ಕಿಂತ ಮುಂಚೆಕನ್ನ ಹಾಕ್ಬೋದು, ಈಗನ್ನ ಹಾಕಿದ್ರೆ ನಡೀತೈತಿ. ಈರುಳ್ಳಿ ಕರಿಬೇವು ಹಾಕಿದ ಮೇಲೆ ಮೆಣಸಿನ್ಕಾಯಿ ಹಾಕಕತ್ತೀನಿ ನೋಡಿರಿ. ಮೆಣಸಿನ್ಕಾಯಿ ಹಾಕಿ ಕೈ ಆಡಿಸ್ರಿ. ಸರಿಯಾಗಿ ಬೆಂದ ಮೇಲೆ ಇವೆಲ್ಲ ಸರಿಯಾಗಿ ಬೇಯಬೇಕು. ಇದಕ್ಕೆ ಚಟ್ನಿ ಅವಶ್ಯಕತೆನೇ ಇರಲ್ಲ ನೋಡಿರಿ, ಬರೀ ಮೊಸರು ಹಚ್ಕೊಂಡು ತಿನ್ಬೋದು, ಅಷ್ಟು ಟೇಸ್ಟಿಯಾಗಿರ್ತಾವೆ. ಎಲ್ಲ ಮೆಣಸಿನ್ಕಾಯಿ ಎಲ್ಲ ಹಾಕಿರ್ತೀವಲ್ಲ, ಹೀಗಾಗಿ ಟೇಸ್ಟಿಯಾಗಿರ್ತೈತಿ. ಮತ್ತು ನೆಕ್ಸ್ಟ್ ಅರಿಶಿಣ ಪುಡಿ ಹಾಕ್ಬೇಕು ನೋಡಿರಿ. 1 ಸ್ಪೂನ್ ಆಗಷ್ಟು ಅರಿಶಿಣ ಪುಡಿ ಹಾಕಿರಿ. ಒಂದು ಅರ್ಧ ಸ್ಪೂನ್ ಆಗಷ್ಟು ಹಿಂಗೆ ಹಾಕೀನಿ, ಟೇಸ್ಟ್ ಬರ್ತೈತೆ ಅಂಥೇಳಿ. ಎಲ್ಲ ಸರಿಯಾಗಿ ಕೈ ಆಡಿಸಿ, ಗಜ್ಜರಿ ತುರಿದಿರ್ತೀವಲ್ಲ ಇದಕ್ಕೆ ಹಾಕಬಾರ್ದು, ಅದನ್ನು ಹಸಿದನ್ನು ಹಾಕಬೇಕು, ಅಂದ್ರೆ ಟೇಸ್ಟ್ ಬರ್ತೈತಿ. ಇದು ಎಲ್ಲ ಬೆಂದ್ಬಿಟ್ರೆ ಬೇಸಿ ಆಗಂಗಿಲ್ಲ. ಇಷ್ಟಾದ್ರೆ ಸಾಕು. ಇಷ್ಟು ಒಗ್ಗರಣೆನ ಇದು ದೋಸೆ ಬ್ಯಾಟ್ರ್ ಇರ್ತೈತಲ್ಲ ಅದರೊಳಗೆ ಹಾಕಬೇಕು. ಹಾಕಿ ಸರಿಯಾಗಿ ಕೈ ಆಡಿಸ್ಬೇಕು ನೋಡಿರಿ. ಗಜ್ಜರಿನ ತುರಿದಿರ್ತೀವಲ್ಲ ಅದನ್ನು ಹಾಕಬೇಕು, ಕೊತ್ತಂಬರಿನ ಈಗ ಹಾಕಬೇಕು. ಇವನ್ನೆಲ್ಲ ಮಿಕ್ಸ್ ಮಾಡಿ ಸರಿಯಾಗಿ ಮಿಕ್ಸ್ ಮಾಡ್ಬೇಕು ನೋಡಿರಿ. ಕೈ ಆಡಿಸ್ಬೇಕು, ಎಲ್ಲ ಕೂಡಬೇಕು. ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು. ಉಪ್ಪು ಹಾಕಿಬಿಟ್ರೆ ಬ್ಯಾಟ್ರ್ ರೆಡಿ ಆಯ್ತು. ಇದನ್ನೇನು ಮಾಡೋಣ, ಮಸಾಲೆ ಪಡ್ಡಿ ಬ್ಯಾಟ್ರ್ ರೆಡಿ ಆಯ್ತಲ್ಲ, ದೋಸೆ ಪಡ್ಡಿನ ಹಂಚಿಗೆ ಎಣ್ಣೆ ಸವರಿ ಹಾಕೋಣ ನೋಡಿರಿ. ಈ ಥರ ಬ್ಯಾಟ್ರ್ ರೆಡಿ ಆಗೈತಿ. ಮಸಾಲೆ ಪಡ್ಡು ಮಾಡೋಣ. ಈಗ ಈ ಥರ ಹಾಕಬೇಕು ನೋಡಿರಿ. ಪಡ್ಡು ಹಾಕ್ತೀವಲ್ಲ ಅದೇ ಥರನ ಹಾಕಬೇಕು. ಪದೇ ಪಡ್ಡು ಬಿಳಿ ಪಡ್ಡು ತಿಂದು ಬೇಜಾರಾದಾಗ ಈ ಥರ ಮಸಾಲೆ ಪಡ್ಡು ಮಾಡಿ ತಿನ್ನಿರಿ. ಪದೇ ಮಾಡಿ ತಿನ್ಬೇಕು ಅನಿಸ್ತೈತಿ. ನೀವು ಒಮ್ಮೆ ಮಾಡಿ ನೋಡಿರಿ, ಭಾಳ ಟೇಸ್ಟಿಯಾಗಿರ್ತಾವೆ. ಸ್ಕೂಲ್ಗೆ ಬಾಕ್ಸಿಗೆ ಕಟ್ಟೋಕ್ಕೂ ಚಲೋ ಇರ್ತಾವೆ. ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ಬಾಯಿ ಮುಚ್ಚಿಟ್ಬಿಡೋಣ. ಬಾಯಿ ಮುಚ್ಚಿ ಒಂದು 5 ನಿಮಿಷ ಬಿಟ್ಟು ತೆಗೆಯೋಣ. ಬೆಂದಿರ್ತೈತಿ. ಈಗ ತಿರುವಿ ಹಾಕೋಣ ನೋಡಿರಿ. ಈ ಥರ ಆಗ್ಯಾವ, ಮಸ್ತಾಗಿರ್ತಾವೆ, ಕ್ರಿಸ್ಪಿಯಾಗಿರ್ತಾವೆ ನೋಡಿರಿ. ಹೆಂಗೆ ಕಾಣ್ತಾವೆ, ಮಸ್ತಾಗಿ ಕಾಣಕತ್ತಾವೆ. ತಿರುವಿ ಹಾಕ್ಬೇಕು. ಈ ಥರ ಒಂದೊಂದು ಎಲ್ಲವನ್ನು ತಿರುವಿ ಹಾಕಬೇಕು. ಈ ಥರ ತಿರುವಿ ಹಾಕಿ ಇದು ಎಣ್ಣೆನೂ ಭಾಳ ಹಿಡಿಯೋಂಗಿಲ್ಲ, ಸ್ವಲ್ಪ ಎಣ್ಣೆ ಆದ್ರೆ ಸಾಕು ಇದಕ್ಕೆ ನೋಡಿರಿ. ಈ ಥರ ಎಲ್ಲವನ್ನು ತಿರುವಿ ಹಾಕಿ.
ಈಗೇನೈತಿ 2 ಕಡೆ ಬೆಂದವ ನೋಡ್ರಿ. ಈಗ ತೆಗಿತೀನಿ ನಾನು ಅದರಿಂದ. ಅದು ಇದಕ್ಕೆ ಈರುಳ್ಳಿ ಪಲ್ಯ ಮತ್ತು ಕೊಬ್ಬರಿ ಚಟ್ನಿ ಅಥವಾ ಶೇಂಗಾ ಚಟ್ನಿ ಅದರ ರೆಡಿ ನಡಿತೈತಿ. ಇಲ್ಲಪ್ಪ ಅಂದ್ರೆ ಎಮರ್ಜೆನ್ಸಿ ಮಾಡಿಲ್ಲ ಅಂದ್ರೆ ಮೊಸರು ಜೊತೆನೂ ನಡಿತೈತಿ. ನಾನಿಲ್ಲಿ ಕೊಬ್ಬರಿ ಚಟ್ನಿ ಮತ್ತು ಈರುಳ್ಳಿ ಚಟ್ನಿ ಮಾಡಿ ಹಚ್ಚಿ ನೋಡಿರಿ. ರುಚಿಯಾದ ಮಸಾಲೆ ಪಡ್ಡು ರೆಡಿ ಆದವು. ನೀವು ಒಮ್ಮೆ ಮಾಡಿ ನೋಡಿರಿ, ಹೆಂಗಿದ್ವು ಅಂತ ಕಮೆಂಟ್ ಮಾಡಿರಿ. ಆದಷ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿರಿ, ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.